ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಮನೆ ಇದು ಬಂದ್ಬಿಟ್ಟು ನಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು 40-60 ಕಟ್ಟಿರುವಂತಹ ಫ್ಲೋರ್ಗೆ ಒಂದೊಂದು ಕಿಚನ್ ಇರುವಂತಹ ಫ್ಲಾಟ್. ಇದು ಟೋಟಲ್ ನಮ್ಗೆ 4 ಕಿಚನ್ ಬರುತ್ತೆ. ಇದು 40-60 ಬಿಲ್ಡ್ ಆಗಿರುವಂತಹ ಫ್ಲಾಟ್. ಫ್ರಂಟ್ ಆಫ್ ರೋಡ್ ಬಂದ್ಬಿಟ್ಟು ನಮ್ಗೆ 40 ಫೀಟ್ ರೋಡ್ ಇದೆ, ಟಾರ್ ರೋಡ್. ಪ್ರೆಸೆಂಟ್ ನಮ್ಗೆ ಕಾವೇರಿ ವಾಟರ್ ಎಲ್ಲ ನಮ್ಗೆ ರನ್ನಿಂಗ್ ಇದೆ. ಸುತ್ತ ಮನೆಗಳಾಗಿದೆ. ಅಟ್ಮಾಸ್ಫಿಯರ್ ನೋಡ್ಬಿಡ್ದು ನಮ್ಗೆ JP ನಗರ 8th ಫೇಸ್ ಅಲ್ಲಿ ಬರುವಂತದ್ದು. ಎದುರುಗಡೆ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಇದೆ. JR ಹೈಟ್ಸ್ ಕೂಡ ನಮಗೆ ಪಕ್ಕದಲ್ಲೇ ಬರುತ್ತೆ. ಆ ವೈಟ್ ಕಲರ್ ಬಿಲ್ಡಿಂಗ್ ಏನ್ ಕಾಣಿಸ್ತದೆ ಅದು ಬಂದ್ಬಿಟ್ಟು ನಮ್ಗೆ JR ಹೈಟ್ಸ್. ಗುಡ್ ಲೊಕೇಶನ್ ಅಲ್ಲಿ ಗುಡ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಫ್ರಂಟ್ ಆಫ್ ಗೇಟ್ ಕೂಡ ನೋಡ್ಬೋದು, ಫುಲ್ ಕವರ್ಡ್ ಆಗಿದೆ. 100% ಸೇಫ್ಟಿ ಅಂತಾನೆ ಹೇಳ್ಬೋದು. ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡ್ಬೋದು, ಪ್ರತಿ ಒಂದು ಮನೆಗೂ ಕೂಡ ಒಂದೊಂದು ಸಿಂಗಲ್ ಕಾರ್ ಪಾರ್ಕಿಂಗ್ ಇದೆ. ಬರೋ 4 ಜನ ಹೊಂದಾಣಿಕೆ ಮಾಡ್ಕೊಂಡ್ರೆ ಆರಾಮಾಗಿ 2 ಕಾರ್ನ ಒಂದೊಂದು ಮನೆಯವ್ರಿಗೆ ಪಾರ್ಕಿಂಗ್ ತಗೋಬಹುದು. ಅಷ್ಟು ವಿಶಾಲವಾಗಿದೆ ಅಂತ ಹೇಳೋದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ನಮ್ಗೆ ಬಿಲ್ಡಪ್ ಏರಿಯಾ ಬರುತ್ತೆ, ಆ ಬಿಲ್ಡಪ್ ಏರಿಯಾ ಫುಲ್ ನಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ಗೆ ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ವಾಸ್ತು ಪ್ರಕಾರ 100% ಇದೆ ಅಂತಾನೆ ಹೇಳ್ಬೋದು. ಅಗ್ನಿಮೂಲೆಯಲ್ಲಿ ಕರೆಕ್ಟ್ ಆಗಿ ನಮ್ಗೆ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. 4 ಗ್ಯಾಸ್ ಪ್ರಾವಿಷನ್ ಇರೋದ್ರಿಂದ, 4 ಮನೆ ಇರೋದ್ರಿಂದ 4 ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ನೋಡ್ಬೋದು, ಫುಲ್ ನಮ್ಗೆ MS ವರ್ಕ್ ಅಲ್ಲಿ ಸೇಫ್ಟಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಲ್ಲಿ ನಮ್ಗೆ ಜನರೇಟರ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ವರ್ಕ್ ನಮ್ಗೆ ಪೆಂಡಿಂಗ್ ಇದೆ. ಫುಲ್ ಎಲ್ಲ ಫೈನಲ್ ಆಯ್ತು ಅಂದ್ರೆ ನಿಮ್ಗೆ ಇಲ್ಲಿ ಜನರೇಟರ್ ಕೂಡ ನಮ್ಗೆ ಬಿಲ್ಡರ್ ಹಾಕಿಸ್ಕೊಡ್ತಾರೆ. ಈ ಪ್ರಾಪರ್ಟಿ ಓನರ್ ಏನಿದ್ದಾರೆ ಅವರು ಜನರೇಟರ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. TC ಕೂಡ ನಮ್ಗೆ ಅವೈಲೇಬಲ್ ಇದೆ. 24/7 ಕರೆಂಟ್ ಬ್ಯಾಕಪ್ ಇದೆ. ಬೋರ್ವೆಲ್ ಇದೆ. ಮತ್ತೆ ಅಲ್ಲಿ ಕಾವೇರಿ ಮೀಟರ್ ಕೂಡ ನಮ್ಗೆ ಹಾಕ್ಸ್ಕೊಟ್ಟಿದ್ದಾರೆ. ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ. ಕಾವೇರಿ ಮೀಟರ್ ಕೂಡ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇದೆ. ಈ ಲೆವೆಟ್ ಅಲ್ಲಿ ಆಲ್ರೆಡಿ ನಮ್ಗೆ ಕಾವೇರಿ ರನ್ನಿಂಗ್ ಇದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ಲಿಫ್ಟ್ ಸಪರೇಟ್ ಇದೆ, ಮನೆಗೆ ಸಪರೇಟ್ ಇದೆ. ಮತ್ತೆ ಇಲ್ಲಿ ಯುಟಿಲಿಟಿಗಳಿಗೆ ಮತ್ತೆ ಸಪರೇಟ್ ಆಗಿ ಔಟ್ಡೋರ್ ಸ್ಟೇರ್ಕೇಸ್ಗೆ ಬರುವಂತಹ ಲೈಟ್ ಗಳಿಗೆಲ್ಲ ಸಪರೇಟ್ ಆಗಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಕೆಳಗಡೆ ಪೋಸ್ಟಿಂಗ್ ಅಂತೂ ತುಂಬಾ ವಿಶಾಲವಾಗಿದೆ. 2 ಕಾರ್ ಪಾರ್ಕಿಂಗು ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಬೋದು ಒಂದೊಂದು ಮನೆಯವರು. ಟೋಟಲ್ ನಮ್ಗೆ ಸಿಂಗಲ್ ಒಂದೊಂದು ಫ್ಲೋರ್ಗೆ ಒಂದೊಂದು ಕಿಚನ್ ಮಾಡಿರೋದ್ರಿಂದ ಟೋಟಲ್ 4 ಫ್ಲೋರ್ ಬರುತ್ತೆ. 4ಕ್ಕೆ 4 ಕಿಚನ್. ಜಸ್ಟ್ 4 ಫ್ಯಾಮಿಲಿ ಮಾತ್ರ ಇರುವಂತದ್ದು. ಲ್ಯಾಂಡ್ ಶೇರ್ ಬಂದ್ಬಿಟ್ಟು ನಮ್ಗೆ 20-30ಗೆ ಏನು ಬರುತ್ತೋ ಆ ಲ್ಯಾಂಡ್ ಶೇರ್ ನಮ್ಗೆ ಈ ಒಂದೊಂದು ಮನೆಗೆ ಸಿಗುತ್ತೆ. ಟೋಟಲ್ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಶೇರ್ ಸಿಗುತ್ತೆ. ಯಾಕಂದ್ರೆ 4 ಮನೆ ಇರೋದ್ರಿಂದ ಒಬ್ಬೊಬ್ಬರಿಗೆ 600 ಸ್ಕ್ವೇರ್ ಫೀಟ್ ಸಿಗುತ್ತೆ. ಈ ಪಾರ್ಕಿಂಗ್ ಅಲ್ಲಿ ಕೂಡ ಒಂದು ಕಾಮನ್ ಬಾತ್ರೂಮ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಸೆಕ್ಯೂರಿಟಿ ಪರ್ಪಸ್ ಏನಾದ್ರು ಬೇಕು ಅಂದ್ರೆ ಅವ್ರು ಯೂಸ್ ಮಾಡ್ಕೋಬಹುದು. ಫಂಕ್ಷನ್ ಏನಾದ್ರು ಮಾಡ್ಕೊಂಡ್ರೆ ಇಲ್ಲಿ ಯೂಸ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ಒಂದು ವ್ಯವಸ್ಥೆ ಈ ಪಾರ್ಕಿಂಗ್ ಅಲ್ಲೇ ಮಾಡಿದ್ದಾರೆ. ಸೆಟ್ ಬ್ಯಾಕ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. MS ವರ್ಕ್ ಅಲ್ಲಿ ಸೇಫ್ಟಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಒಳ್ಳೆ ಫ್ಲಾಟ್ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ವೀಕ್ಷಕರು, ಇಲ್ಲಿ ಇವಾಗ ನಾವು ಫಸ್ಟ್ ಫ್ಲೋರ್ ಎಂಟರ್ ಆಗ್ಬೇಕಾದ್ರೆ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮಗೆ ಲಿಫ್ಟ್ ಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ರೆಸೆಂಟ್ ನಮಗೆ ವರ್ಕಿಂಗ್ ಕೂಡ ಇದೆ ನೋಡಿ. ಪ್ರೆಸೆಂಟ್ ಲಿಫ್ಟ್ ನಮಗೆ ವರ್ಕಿಂಗ್ ಕೂಡ ಇದೆ. ಬನ್ನಿ ವೀಕ್ಷಕರು, ಈಗ ನಾವು ಸ್ಟೇರ್ ಕೇಸ್ ಇಂದ ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ ಕೇಸ್ ಅಷ್ಟೇ ನಮಗೆ ಟೋಟಲ್ ನಮಗೆ 4 ಅಡಿ ಬರೋದ್ರಿಂದ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಸೆಕ್ಯೂರಿಟಿ ಪರ್ಪಸ್ ಗೆ ಏನಾದ್ರು ವಾಚ್ಮನ್ ನ ಏನಾದ್ರು ಇಟ್ರೆ ಈ ಪೋಸ್ಟನ್ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಯಾಕಂದ್ರೆ ಗೇಟ್ ಇಲ್ಲೇ ಇರೋದ್ರಿಂದ, ಅವು ಸೆಕ್ಯೂರಿಟಿ ಇಲ್ಲೇ ಇರೋದ್ರಿಂದ ಸೇಫ್ಟಿ ಪರ್ಪಸ್ 100% ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲೇ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಆ ಬಾತ್ರೂಮ್ ನೋಡಿದ್ವಲ್ಲ ಅಲ್ಲಿ ಹಿಂದೆಗಡೆ ಕೂಡ ನಾವು ಮಾಡ್ಕೋಬಹುದು. ಬಟ್ ಬಿಲ್ಡರ್ ಕಾನ್ಸೆಪ್ಟ್ ಏನು ಅಂದ್ರೆ ಇಲ್ಲೇ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಪೋರ್ಷನ್ ಸ್ಟೇರ್ ಕೇಸ್ ಕೆಳಗಡೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸೆಕ್ಯೂರಿಟಿಗೋಸ್ಕರ. ಸ್ಟೇರ್ ಕೇಸ್ ಅಂತ ನೋಡಬಹುದು, ವಿಶಾಲವಾಗಿ ಮತ್ತೆ ತುಂಬಾ ವೈಲ್ಡ್ ಆಗಿದೆ. ಆರಾಮಾಗಿ ಒಂದು 6 ಕಿಂಗ್ ಸೈಜ್ ಕಾಟ್ ನ ನಾವು ಎತ್ಕೊಂಡ್ ಬರ್ಬೋದು, ಟರ್ನಿಂಗ್ ಕೂಡ ಮಾಡಬಹುದು. ಅಷ್ಟು ವಿಶಾಲವಾಗಿ ಈ ಸ್ಟೇರ್ ಕೇಸ್ ಇದೆ.
ಇದು ಫಸ್ಟ್ ಫ್ಲೋರ್ ಬರುವಂತಹ ಲಿಫ್ಟ್. ಕಾರಿಡಾರ್ ಅಂತೂ ನಮಗೆ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಆಫ್ ಎಲಿವೇಶನ್ಗೋಸ್ಕರ ಮತ್ತೆ ಫ್ರಂಟ್ ಆಫ್ ಸೇಫ್ಟಿಗೋಸ್ಕರ ಟಫ್ ಆನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವಿತ್ SS ವರ್ಕ್ ಜೊತೆಗೆ. ಕಾರಿಡಾರ್ ನಮಗೆ ವಿಶಾಲವಾಗಿದೆ, ಒಂದು ಕಾರ್ ಪಾರ್ಕ್ ಮಾಡಬಹುದು ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು ಈ ಕಾರಿಡಾರ್. ವಾಲ್ಗಳಿಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್. ಡೋರ್ ಬಂದು ನಮಗೆ ನಂದಿ ಬಾಗ್ಲು, ನಾರ್ತ್ ಫೇಸಿಂಗ್ ಡೋರು, ಟೀಕ್ವುಡ್ ಡೋರು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಬರುವಂತದ್ದು ಚೆನ್ನಾಗಿದೆ ನೋಡಿ. ಈ ಬಿಲ್ಡರ್ ಕಾನ್ಸೆಪ್ಟ್ ಏನು ಅಂದ್ರೆ, ಇಲ್ಲಿ ಏನ್ ನಮ್ಗೆ ವಾಲ್ ಕಾಣಿಸ್ತದೆ, ಈ ವಾಲ್ಗೆ ಒಂದು SS ಅಲ್ಲಿ ಒಂದು ಗೇಟು, ಇಲ್ಲಾಂದ್ರೆ MS ವರ್ಕ್ ಅಲ್ಲಿ ಒಂದು ಗೇಟ್ ಮಾಡ್ಕೊಂಡ್ಬಿಟ್ರೆ ಈ ಕಾರಿಡಾರ್ ಜಾಗ ಏನ್ ಬರುತ್ತೆ ಇಷ್ಟು ಪ್ರೈವಸಿ ಆಗೋಗುತ್ತೆ. ಅನದರ್ ಪರ್ಸನ್ಸ್ ಯಾರು ಮನೆಯೊಳಗಡೆ ಎಂಟ್ರಿ ಆಗೋದಿಲ್ಲ. ಇಲ್ಲಿ ಏನಾದ್ರೂ ನಾವು ಸೇಫ್ಟಿ ಮಾಡ್ಕೊಂಡ್ಬಿಟ್ರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ದಾರೆ. ಕಾರಿಡಾರ್ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ಇಂಟೀರಿಯರ್ ಏನಾದ್ರು ಮಾಡ್ಕೊಬಹುದು, ಶೂ ರ್ಯಾಕೋಗಳಾಗ್ಲಿ ಏನಾದ್ರು ಬೇಕಾದ್ರೆ ಮಾಡ್ಕೊಬಹುದು. ಯಾಕಂದ್ರೆ ನಮ್ಗೆ ಇಂಟೀರಿಯರ್ ಪೆಂಡಿಂಗ್ ಇರೋದ್ರಿಂದ ಬ್ಯೂಟಿಫುಲ್ ಆಗಿದೆ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ರೈನ್ ವಾಟರ್ ಬಂದ್ರೆ ಇಲ್ಲ ವಾಷಬಲ್ ಏನಾದ್ರು ಬಂದ್ರೆ ಎಕ್ಸಿಟ್ ಗೆ ವಾಟರ್ ಅಲ್ಲಿ ಕೊಟ್ಟಿದ್ದಾರೆ. ಎಕ್ಸಿಟ್ ನಮ್ಗೆ ನಾರ್ತ್ ಈಸ್ಟ್ ಗೆ ನೀರು ಹೋಗೋ ತರ. 46 ಅಲ್ಲಿ ಫ್ಲೋರ್ ಒಂದೊಂದು ಮನೆ ಅಂದ್ರೆ ಊಹೆ ಮಾಡ್ಬೋದು. 3 BHK ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತದ್ದು, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇನ್ನ ಪಾಲಿಶಿಂಗ್ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಪಾಲಿಶಿಂಗ್ ಮಾಡಿರೋದು ನೋಡಿದ್ರೆ ಒಳ್ಳೆ ಬ್ಯೂಟಿಫುಲ್ ಆಗಿ ನೋಡಿ, ನಾವು ರಿಫ್ಲೆಕ್ಟ್ ಆಗ್ತಾ ಇದೀವಿ, ಅಷ್ಟು ಕ್ಲೀನ್ ಆಗಿ ಪಾಲಿಶಿಂಗ್ ಮಾಡಿದ್ದಾರೆ ಈ ಮಾರ್ಬಲ್ ನ, ಇಟಾಲಿಯನ್ ಮಾರ್ಬಲ್. ಡೋರ್ ಎದುರುಗಡೆಗೆ ನಮಗೆ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿರೋದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ ವಿತೌಟ್ ಇಂಟೀರಿಯರ್. ನಮಗೆ ಹೇಳ್ತಾ ಇರುವಂತದ್ದು ಇದು, ಮನೆನ ಬೈ ಮಾಡಿದ್ರೆ ಇಂಟೀರಿಯರ್ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪ್ರತಿ ಒಂದು ಇದಕ್ಕೂ ನಮಗೆ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ. ಸೋಫಾನ ಎಲ್ ಶೇಪ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೋಬಹುದು. ವಿಶಾಲವಾಗಿದೆ, ಸೂಪರ್ ಆಗಿದೆ. ಒಂದು ಟೆನ್ನಿಸ್ ಕೋರ್ಟ್ ಅಂತಾರಲ್ಲ ಅಷ್ಟಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ದೊಡ್ಡದಾಗಿ ಬಂದಿದೆ ಹಾಲ್ ಅಂತೂ, ಸೂಪರ್ ಆಗಿದೆ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಲಿವಿಂಗ್ ರೂಮು. ಇದ್ರ ಪಕ್ಕದಲ್ಲಿ ನಮಗೆ ಡೈನಿಂಗ್ ಬರುತ್ತೆ. ಇಲ್ಲಿ ವಾಲ್ ಬೈಫರ್ಕೇಶನ್ ಮಾಡಿದಾರ. ಈ ಬೈಫರ್ಕೇಶನ್ ಅಲ್ಲಿ ನಮ್ಗೆ ಆ ಕಡೆ ಟಿವಿ ಕ್ಯಾಬಿನೆಟ್ ಬರುತ್ತೆ, ಇಲ್ಲಿ ಡೈನಿಂಗ್ ಏರಿಯಾ. ಆರಾಮಾಗಿ 10 ಜನ ಕುತ್ಕೋಬಹುದು. ಆ ಕಡೆ 5 ಜನ, ಈ ಕಡೆ 5 ಜನ. ಸೆಂಟ್ರ್ ಟೇಬಲ್, ಡೈನಿಂಗ್ ಟೇಬಲ್ ಇಟ್ಕೊಂಡ್ರೆ 10 ಜನ ಊಟ ಮಾಡೋಷ್ಟು ಜಾಗ ಇದೆ ಈ ಡೈನಿಂಗ್ ಏರಿಯಾದಲ್ಲಿ. ಇಲ್ಲಿ ಕಿಚನ್ ಬರುತ್ತೆ. ಈ ಕಿಚನ್ ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಏನ್ ಬರುತ್ತೆ, ಆ ಗ್ರಾನೈಟ್ ಸ್ಲಾಬ್ ಈ ಬಿಲ್ಡರ್ ಹಾಕೊಡ್ತಾರೆ. ಬಟ್ ಏನಂದ್ರೆ ಇಂಟೀರಿಯರ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಗ್ರಾನೈಟ್ ಸ್ಲಾಬ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಗ್ರಾನೈಟ್ ಸ್ಲಾಬ್ ಆದ್ಮೇಲೆ 2x4 ಬೆಡ್ರೂಮ್ ಟೈಲ್ಸ್ ಈಸಿ ಮೇಂಟೆನೆನ್ಸ್ ಗೋಸ್ಕರ ಅದು ಕೂಡ ನಮಗೆ ವರ್ಕ್ ಮುಗಿಸ್ಕೊಡ್ತಾರೆ. ಬಟ್ ಏನಂದ್ರೆ ಇಂಟೀರಿಯರ್ ಕಂಪ್ಲೀಟ್ ಆಗೋವರೆಗೂ ಪೆಂಡಿಂಗ್ ಇದೆ ಅಷ್ಟೇ. ಇಂಟೀರಿಯರ್ ಕಂಪ್ಲೀಟ್ ಆಗಿದ ತಕ್ಷಣ ಬಿಲ್ಡರ್ ಏನು ವರ್ಕ್ಗಳಿದೆ ಅದೆಲ್ಲ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಏನಂದ್ರೆ ಕಿಚನ್ ಏರಿಯಾ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮ್ಗೆ ಜಾಗ ಕೊರತೆ ಇಲ್ಲ ಅಂತಾನೆ ಹೇಳ್ಬೋದು. 3 BHK 46 ಅಲ್ಲಿ ಮಾಡಿರೋದ್ರಿಂದ ಬ್ಯೂಟಿಫುಲ್ ಅಕಾಮಿಡೇಷನ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಯುಟಿಲಿಟಿ ಬರುತ್ತೆ. ಡಿಶ್ ವಾಶ್ಗೂ ಕೂಡ ನಮಗೆ ಪಾಯಿಂಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಂಟಿಸ್ಕೈಡ್ ಬೆಡ್ರೂಮ್ ಟೈಲ್ಸ್ ಫ್ಲೋರಿಂಗ್ಗೆ, 2x4 ಬೆಡ್ರೂಮ್ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ರೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಪ್ಯಾಸೇಜ್ ನೋಡ್ಬೋದು, ಕವರ್ಡ್ ಆಗೋಗಿದೆ. MS ವರ್ಕ್ ಅಲ್ಲಿ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಒಂದು ಬೆಡ್ ಶೀಟ್ ಕೂಡ ಒಂದು ಹಾಕೊಟ್ಟಿದ್ದಾರೆ. ಫುಲ್ ಸೇಫ್ಟಿ ಕ್ಲೀನ್ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಂಟೀರಿಯರ್ ಏನಾದ್ರು ಆಯ್ತು ಅಂದ್ರೆ ಈ ಮನೆಗೆ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ ನೋಡಿ. ಕಿಚನ್ ಪಕ್ಕದಲ್ಲಿ ಇದು ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ 3 ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಬಟ್ ಏನಂದ್ರೆ ಇಂಟೀರಿಯರ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಯ್ತು ಅಂದ್ರೆ 2 ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ ಈ ಮಾಸ್ಟರ್ ಬೆಡ್ರೂಮ್. ಫ್ಲೋರಿಗೆ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ವೆಂಟಿಲೇಷನ್ ಗೆ ಏನು ವಿಂಡೋ ಯೂಸ್ ಮಾಡಿದ್ದಾರೆ ನೋಡಿ, ಆ 2 ವಿಂಡೋ, ಆ 2 ವಿಂಡೋನು ನಮಗೆ ಟೀಕ್ವುಡ್ ಯೂಸ್ ಮಾಡಿರೋದು. ಶಟರ್ಸ್ ಮತ್ತೆ ಫ್ರೇಮ್ಸ್ ಗಳೆಲ್ಲ ನಮಗೆ ಟೀಕ್ವುಡ್ ಬರುತ್ತೆ. ಈ ಬಾತ್ರೂಮ್ ಯೂಸ್ ಮಾಡಿರೋ ಫ್ರೇಮ್ಸ್ ಬಂದು ನಮಗೆ ಟೀಕ್ವುಡ್. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್. ಫ್ಲೋರಿಂಗ್ ಅಲ್ಲಿ ಬೈಫರ್ಕೇಶನ್ ಮಾಡಿದಾರಲ್ವಾ, ಇಲ್ಲಿ ನಮಗೆ ಡ್ರೈ ಮತ್ತೆ ವೆಟ್ ನ 2 ಮಾಡ್ಕೋಬಹುದು. 2x4 ಬೆಡ್ರೂಮ್ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ಬೆಡ್ರೂಮ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೂಪರ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸೂಪರ್ ಆಗಿ ಬಂದಿದೆ ಮಾಸ್ಟರ್ ಬೆಡ್ರೂಮ್.
ಇದ್ರ ಪಕ್ಕದಲ್ಲಿ ಪೂಜಾ ಇದೆ. ಪೂಜಾ ಮನೆ. ಇಲ್ಲಿ ಫ್ಲೋರಿಂಗ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ಮೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ ಅಲ್ಲೂ ಕೂಡ ನಮಗೆ ಬಾಕ್ಸ್ಗಳು ಮಾಡ್ತಾರಲ್ಲ, ಅದ್ರ ಬಾಕ್ಸ್ಗಳ ಜೊತೆಗೆ ಏನಾದ್ರು ಗ್ರಾನೈಟ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಬಹುದು. ಚೆನ್ನಾಗಿ ಬಂದಿದೆ. ಒಳ್ಳೆ ಅಕಾಮಡೇಷನ್, ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಂದಿದೆ. ಇದು ಎಂಟ್ರೆನ್ಸ್. ನಾವು ಲಿವಿಂಗ್ ರೂಮ್ ಇಂದ ಬಂದ್ರೆ ಲಿವಿಂಗ್ ರೂಮು, ಡೈನಿಂಗು, ಕಿಚನ್, ಅಲ್ಲೊಂದು ಮಾಸ್ಟರ್ ಬೆಡ್ರೂಮ್ ವಿತ್ ಪೂಜಾ. ಈ ಪೋರ್ಷನ್ ಅಲ್ಲಿ ಎರಡು ಬೆಡ್ರೂಮ್ ಇದೆ ನೋಡಿ. 2 ಬೆಡ್ರೂಮ್ ಜೊತೆಗೆ ಒಂದು ಕಾಮನ್ ಬಾತ್ರೂಮ್ ಇದೆ. ಈ ಬೆಡ್ರೂಮ್ ನ ನೋಡೋಣ. ಇದೊಂದು ಸಿಂಗಲ್ ಬೆಡ್ರೂಮ್. ಇದು ಈ ರೂಮಲ್ಲೂ ಅಷ್ಟೇ ಒಳ್ಳೆ ಅಕಾಮಡೇಷನ್ಗೋಸ್ಕರ ಇರುವಂತಹ ಬೆಡ್ರೂಮ್ ಚೆನ್ನಾಗಿದೆ. 2 ಕಿಂಗ್ ಸೈಜ್ ಕಟ್ ಹಾಕೋಬಹುದು ವಿತ್ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆದಾಗ ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಗುಡ್ ವೆಂಟಿಲೇಷನ್. ಯಾವುದೇ ರೀತಿ ನಾನು ಲೈಟ್ಗಳನ್ನ ಇನ್ನೂ ಹಾಕಿಲ್ಲ. ವೆಂಟಿಲೇಷನ್ ನೋಡಿ, ತುಂಬಾನೇ ಚೆನ್ನಾಗಿದೆ. ವೆಂಟಿಲೇಷನ್ ಸೂಪರ್ ಆಗಿ ಬಂದಿದೆ. ಯೂಸ್ ಮಾಡಿರೋ ಫ್ರೇಮ್ಸ್ಗಳೆಲ್ಲ ನಮಗೆ ಟೀಕ್ವುಡ್ ಫ್ರೇಮ್ಸ್ ಯೂಸ್ ಮಾಡಿರುವಂಥದ್ದು. ಇದು ಬಂದು ಕಾಮನ್ ಬಾತ್ರೂಮ್. ಸೇಮ್ 2x4 ಮೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈಡ್ ಮೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡೆ ಬರುತ್ತೆ. ಜಾಗ್ವಾರ್ ಮತ್ತೆ ಹಿಂದ್ವರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಕ್ಸಿಟ್ ಫ್ಯಾನ್ ಗಳು ನಮಗೆ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಏನಂದ್ರೆ ವಿಶಾಲವಾಗಿದೆ, ಸ್ಪೇಷಿಯಸ್ ಆಗಿದೆ. ಲೆಂತಿಯಾಗಿ ಬಾತ್ರೂಮ್ ಬಂದಿದೆ, ಚೆನ್ನಾಗಿದೆ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲಿ ಒಂದು ಕಿಂಗ್ ಸೈಜ್ ಕಟ್ ಹಾಕೋಬಹುದು ವಿತ್ ವಾರ್ಡ್ರೋಬ್ ಎಲ್ಲ ನಮಗೆ ಕಂಪ್ಲೀಟ್ ಆದಾಗ. ಇದು ಅಷ್ಟೇ ವಿಶಾಲವಾಗಿದೆ ಅಂತ ಹೇಳ್ಬೋದು. ಇದಕ್ಕೇನು ಅಡ್ವಾಂಟೇಜ್ ಅಂದ್ರೆ ಬಾತ್ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡಿ. ಸೇಮ್ 2x4 ಮೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಬೈಫರ್ಕೇಶನ್ ಮಾಡ್ಕೊಬಹುದು. ನಾವು ಡ್ರೈ ಮತ್ತೆ ವೆಟ್ ಅಂತ ಬೈಫರ್ಕೇಶನ್ ಮಾಡ್ಕೊಬಹುದು. ವಿಶಾಲವಾಗಿ ಬಂದಿದೆ, ದೊಡ್ಡದಾಗಿದೆ ಬಾತ್ರೂಮ್, ಚೆನ್ನಾಗಿ ಬಂದಿದೆ. ಸೇಮ್ ಬ್ರಾಂಡೆಡ್ ಯೂಸ್ ಮಾಡಿರುವಂತದ್ದು ಜಾಗ್ವಾರ್ ಮತ್ತೆ ಹಿಂದ್ವರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲಿ 3 ಬೆಡ್ರೂಮ್ ಕೂಡ ನಮಗೆ ಒಳ್ಳೆ ಅಕಾಮಡೇಷನ್ ಸಿಕ್ಕಿರುವಂತದ್ದು, ಚೆನ್ನಾಗಿದೆ. ಇಲ್ಲಿ ನಮಗೆ ಟೋಟಲ್ 4 ಕಿಚನ್ ಬರುತ್ತೆ. 4 ಕಿಚನ್ ಸೇಮ್ ಅಕಾಮಡೇಷನ್. ಈ ಮನೆ ಹೇಗೆ ಬಂದಿದೆ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಇನ್ನ 3 ಮನೆ ಫ್ಲೋರ್ ವೈಸ್ಗೆ ಒಂದೊಂದು ಮನೆನ ಫ್ಲಾಟ್ ಪ್ರಕಾರ ಮಾರ್ತಾ ಇದ್ದಾರೆ. 40-60 ಬಿಲ್ಡ್ ಆಗಿರುವಂತದ್ದು. ಬಟ್ ಒಳ್ಳೆ ಅಕಾಮಡೇಷನ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಬಂದಿದೆ. ಬಟ್ ಇಂಟೀರಿಯರ್ ವರ್ಕ್ ಏನಾದ್ರು ಕಂಪ್ಲೀಟ್ ಆಯ್ತು ಅಂದ್ರೆ ಒಳ್ಳೆ ಲಕ್ಸುರಿ ಅಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು 100%. ಯಾಕಂದ್ರೆ ಬೇರೆ ಅಪಾರ್ಟ್ಮೆಂಟ್ ಗಳಲ್ಲಿ ನೋಡಿದೀನಲ್ಲ, ಇಂಟೀರಿಯರ್ ವರ್ಕ್ ಆದ್ಮೇಲೆ ಅದ್ರ ಲುಕ್ಕೇ ಬೇರೆ ಸ್ಟೈಲ್ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಅಷ್ಟು ಸಖತ್ತಾಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಬನ್ನಿ ವೀಕ್ಷಕರಿಗೆ, ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು ನೋಡೋಣ. ಸೇಮ್ ಡಿಸೈನ್ ಬರುತ್ತೆ ನಮ್ಗೆ. ಸೂಪರ್ ಆಗಿದೆ. ಇಟಾಲಿಯನ್ ಮಾರ್ಬಲ್, ಒಳ್ಳೆ ಅಕಾಮಡೇಷನ್. ಹಾಲ್ ಅಂತೂ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್. ಪಕ್ಕದಲ್ಲೆಲ್ಲ ವಿಂಡೋ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ. 4 ಫ್ಲೋರ್ವರೆಗೂ ನಮಗೆ ಲಿಫ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಅಂತೂ ಬ್ಯೂಟಿಫುಲ್ ಆಗಿ ಒಳ್ಳೆ ಸ್ಟ್ರಕ್ಚರ್ ಆಗಿದೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು. ಸೆಕೆಂಡ್ ಫ್ಲೋರ್ ಲಿಫ್ಟ್ ಆಪ್ಷನ್ ಕೂಡ ಇದೆ. ಸೇಮ್ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎಲ್ಲ ಸೇಮ್. ಥರ್ಡ್ ಫ್ಲೋರ್, ಇವಾಗ ನಾವು ಥರ್ಡ್ ಫ್ಲೋರ್ ಇದ್ದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ನೋಡೋದಲ್ಲ ಸೇಮ್ ಅಷ್ಟೇ ಬರುತ್ತೆ ನಮಗೆ ಮನೆ. ಇದೆಲ್ಲ ಡೋರ್ ಲಾಕ್ ಆಗಿದೆ. ಸೇಮ್ ಕಾಪಿ ಪೇಸ್ಟ್, ಸೇಮ್ ವರ್ಕ್, ಎಲ್ಲೂ ಕೂಡ ನಮಗೆ ಡ್ರಾಪ್ ಮಾಡಿಲ್ಲ. ಫಸ್ಟ್ ಫ್ಲೋರ್ ಅಲ್ಲಿ ಹೇಗಾಗಿದೆಯೋ ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಫ್ಲೋರ್ ಅಷ್ಟು ಹಾಗೆ ಆಗಿದೆ. ಇದು ನಮಗೆ 4ನೇ ಕಿಚನ್. ಇದು ಟೆರೆಸ್ ಮೇಲೆ ಇರುವಂತದ್ದು. ಇದು ಲಾಸ್ಟ್ ಮನೆ 301. ಔಟರ್ ಲೊಕೇಶನ್ ನೋಡಿ. ಪೂರ್ಣ ವಿಕಾಸ ಸ್ಕೂಲ್ ಇದೆ. ತುಂಬಾ ಚೆನ್ನಾಗಿದೆ. ಬನ್ನಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆರೆಸ್ ಅಲ್ಲಿ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಅಪಾರ್ಟ್ಮೆಂಟ್ ಇರುವಂತದ್ದು ಇದು. ವೀಕ್ಷಕರೇ, ಈಗ ನಾವು ಫುಲ್ ಟಾಪ್ ಅಲ್ಲಿ ಇದೀವಿ ಟೆರೆಸ್ ಅಲ್ಲಿ. ಟೋಟಲ್ 3 ಟ್ಯಾಂಕ್ ಇದೆ ನೋಡಿ. 2000 ಲೀಟರ್ 3 ಟ್ಯಾಂಕ್ ಇದೆ. ಇಲ್ಲಿ ಟ್ಯಾಂಕ್ ರೂಮ್ ನೋಡ್ಬೋದು. ಕರೆಕ್ಟ್ ಆಗಿ ನಾವು ಮಾಡ್ಕೊಳ್ತೀವಿ ಅಂದ್ರೆ 1 RK ರೂಮ್ ನ ನಾವು ಬಿಲ್ಡ್ ಮಾಡ್ಬೋದು. ಅಷ್ಟು ಜಾಗ ಇದೆ ಈ ಟ್ಯಾಂಕ್ ರೂಮ್ ಕೆಳಗಡೆ.
ಇನ್ ಕೇಸ್ ಏನಾದ್ರು ಓನರ್ ಏನಾದ್ರು ಬೈ ಮಾಡಿ ಇಲ್ಲೇ ಇರ್ತೀವಿ ಅಂದ್ರೆ ಇದನ್ನ ಬೇಕಾದ್ರೆ ಆರಾಮಾಗಿ ಅವರು ಯೂಸ್ ಮಾಡ್ಕೋಬಹುದು. ಈ ಅಪಾರ್ಟ್ಮೆಂಟ್ ಇಂದ ಮುಂದೆ ನೋಡ್ಬೋದು ನೋಡಿ, ನಮಗೆ ಪೂರ್ಣ ವಿಕಾಸ ವಿದ್ಯಾಲಯ ಕಾಣಿಸ್ತದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಇದೆ. ಈ JR ರೈಟ್ಸ್ ಇದೆಯಲ್ಲ, JR ರೈಟ್ಸ್ ಮುಂದೆಗಡೆ ಹೋದ್ರೆ ನಮಗೆ ಕೆಂಗೇರಿ ಟು ಎಲೆಕ್ಟ್ರಾನ್ ಸಿಟಿಗೆ ಹೋಗೋ ಬಸ್ ಸ್ಟಾಪ್ ಇದೆ, ರಾಯಲ್ ಕೌಂಟಿ ಫೇಸ್ 3. ಆ ಬಸ್ ಸ್ಟಾಪ್ ಜಸ್ಟ್ ನಮಗೆ 200 ಮೀಟರ್ ಅಲ್ಲೇ ಇದೆ ಈ ಪ್ರಾಪರ್ಟಿಗೆ ಮತ್ತೆ BMTC ಬಸ್ ಸ್ಟಾಪ್ಗೆ. ಇಲ್ಲಿಂದ ಆಫ್ಟರ್ 4 ಇಯರ್ಸ್ಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಏನು ಮೆಟ್ರೋ ಆಗ್ತಿದೆಯಲ್ಲ, ಅದಕ್ಕೆ ಎಕ್ಸಾಕ್ಟ್ ನಮಗೆ 1.2 ಕಿಲೋಮೀಟರ್ ದೂರದಲ್ಲಿ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಗೊಟ್ಟಿಗೆರೆ ಮೆಟ್ರೋಗೆ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇಲ್ಲಿಂದ ಕೋಣನಕುಂಟೆಗೆ ತಗೊಂಡ್ರೆ 2.7 ಬರುತ್ತೆ. ಟೋಟಲ್ 3 ಕಿಲೋಮೀಟರ್ ಅನ್ಕೊಳ್ಳಿ. 3 ಕಿಲೋಮೀಟರ್ಗೆ ಫೋರಂ ಮಾಲ್ ಹತ್ರ ಇರುವಂತಹ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಈ ಪ್ರಾಪರ್ಟಿ ಬರುತ್ತೆ. BMTC ಬಸ್ ಸ್ಟಾಪ್ಗೆ ಜಸ್ಟ್ 200 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಮನೆ ಮುಂದೆಗಡೆ ಕೂಡ ನಮ್ಮ ನಂದಿನಿ ಪಾರ್ಲರ್ ಕೂಡ ನೋಡ್ಬೋದು. ಹಾಲಲ್ಲಿ ಗ್ರಾಸರಿ ಏನೋ ತಗೊಬೇಕು ಅಂದ್ರೆ ಅಲ್ಲಿ ಕೂಡ ತಗೊಬೋದು. ಈ ಲೈನ್ ಫುಲ್ಲು ನಮಗೆ, ಈ ಅಪಾರ್ಟ್ಮೆಂಟ್ ಮುಂದೆಗಡೆ ಏನ್ ಲೈನ್ ಇದೆ ಈ ಲೈನ್ ಫುಲ್ಲು ನಮಗೆ ಕಮರ್ಷಿಯಲ್ ಬರುತ್ತೆ. ಎಲ್ಲೂ ಹೋಗೋ ಆಗಿಲ್ಲ. ಮನೆಯಿಂದ ದಾಟಿ ಜಸ್ಟ್ ವಾಕಿಂಗ್ ಹೋಗೋ ಟೈಮಲ್ಲಿ ಏನು ಮನೆಗೆ ಬೇಕಾಗಿರುವಂತಹ ಗ್ರಾಸರಿ ಐಟಮ್ಸ್ಗಳನ್ನೆಲ್ಲ ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲಿಂದ ಡಿಮಾರ್ಟ್ ಮೆಟ್ರೋಗೂ ಕೂಡ ನಮಗೆ ಬನ್ನರ್ಘಟ್ಟ ಡಿಮಾರ್ಟ್ ಬರುತ್ತಲ್ವಾ, ಬನ್ನರ್ಘಟ್ಟ ಡಿಮಾರ್ಟ್ಗೂ ಜಸ್ಟ್ ನಮಗೆ 1 ಕಿಲೋಮೀಟರ್ ದೂರದಲ್ಲೇ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಫುಲ್ ಒಂದೇ ಸತಿ ನಾವು ಗ್ರಾಸರಿನ ಬೈ ಮಾಡ್ತೀನಿ, ಶಾಪಿಂಗ್ ಮಾಡ್ತೀನಿ ಅಂದ್ರೆ ಡಿಮಾರ್ಟ್ ಕೂಡ ಹೋಗ್ಬೋದು. ಮೀನಾಕ್ಷಿ ಮಾಲ್ ಕೂಡ ನಮಗೆ ತುಂಬಾ ನಿಯರ್ ಆಗುತ್ತೆ. ಒಳ್ಳೆ ಅಕಾಮಡೇಷನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ನೋಡಿ, ಫುಲ್ ಅಪಾರ್ಟ್ಮೆಂಟ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. HM ಸಿಟಿ ಅಪಾರ್ಟ್ಮೆಂಟ್ ಕೂಡ ನಮಗೆ ಕಾಣಿಸ್ತಾ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಪ್ರಾಪರ್ಟಿಗಳಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬಟ್ ಏನು ಅಂದ್ರೆ ಇಲ್ಲಿ ಸೈಟ್ ವ್ಯಾಲ್ಯೂ ತುಂಬಾ ಗಗನಕ್ಕೇರಿರೋದ್ರಿಂದ ಇಲ್ಲಿ ನಮಗೆ 20-30 ಸೈಟ್ ಸಿಗುತ್ತೆ. ನಮಗೆ ಲ್ಯಾಂಡ್ ಶೇರ್ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟ್ ಸಿಗೋದ್ರಿಂದ ಆರಾಮಾಗಿ ಇವ್ರು ಹೇಳೋ ಪ್ರೈಸ್ಗೆ ಆರಾಮಾಗಿ ಈ ಫ್ಲಾಟ್ ನ ಬೈ ಮಾಡ್ಬೋದು. ಎಲ್ಲೂ ನಮಗೆ ಮೋಸ ಆಗೋದಿಲ್ಲ. ಗುಡ್ ಲೊಕೇಶನ್, ಗುಡ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. 4 ಕಡೆ ವಿಚಾರಿಸ್ಕೊಂಡು ಬೇಕಾದ್ರೆ ನೀವು ಈ ಫ್ಲಾಟ್ ನ ನೀವು ತಗೋಬಹುದು. ಈ ಫ್ಲಾಟ್ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಜೊತೆಗೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ಇನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುತ್ತಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.